ಜೈಲಿಂದ ಬಿಡುಗಡೆಯಾದ ಅಪರಾಧಿಗಳಲ್ಲಿ 80% ಜನ ಮತ್ತೆ ಅಪರಾಧ ಮಾಡಿ ಜೈಲಿಗೆ ಸೇರ್ತಾರಂತೇಳಿದ್ರೆ ನಂಬ್ತೀರಾ? ಅಂದ್ರೆ ನಾವು ಕೊಡೋ ಯಾವ ಶಿಕ್ಷೆನೂ ಕೆಲಸ ಮಾಡ್ತಿಲ್ಲ. ಹೌದು, ಖಂಡಿತ. ಯಾಕಂದ್ರೆ ಅವರ ಮೆದುಳಿನ ವೈರಿಂಗ್ ನಮಗಿಂತ ಬೇರೆನೇ ಇರುತ್ತೆ. ಇವತ್ತಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ಡಾಕ್ಟರ್ ಮೇರಿ ಟಿ ಬಾಯಿಲ್ ಅವರ ಕಾಗ್ನಿಟಿವ್ ಸೈನ್ಸ್ ಉಪನ್ಯಾಸದ ಟಿಪ್ಪಣಿಗಳನ್ನ ಆಧಾರವಾಗಿಟ್ಕೊಂಡು ಮಾತಾಡ್ತಿದ್ದೀವಿ. ಇದು ಕೇವಲ ನೈತಿಕತೆಯ ಸಮಸ್ಯೆಯಲ್ಲ, ಮೆದುಳಿನ ಜೀವಶಾಸ್ತ್ರದ ಬಗ್ಗೆ ಬೆಚ್ಚಿ ಬೀಳಿಸೋ ಸತ್ಯಗಳು ಇದರಲ್ಲಿದೆ. ನಿಜ. ಅಮೆರಿಕಾದಲ್ಲಿ ಈ ರೀತಿಯ ಅಪರಾಧಗಳಿಂದ ಸಮಾಜದ ಮೇಲಾಗುವ ವಾರ್ಷಿಕ ಆರ್ಥಿಕ ಹೊರೆ ಎಷ್ಟಿದೆ ಅಂದ್ರೆ ಬರೋಬ್ಬರಿ $1 ಟ್ರಿಲಿಯನ್ ಹೆಚ್ಚು. ಇವತ್ತಿನ ನಮ್ಮ ಗುರಿ ಈ ಆರ್ಥಿಕ ಹೊರೆಗೆ ಕಾರಣವಾಗಿರೋ ಮನಸ್ಥಿತಿಗಳನ್ನ ಅರ್ಥ ಮಾಡಿಕೊಳ್ಳೋದು. ಖಂಡಿತ. ಮುಖ್ಯವಾಗಿ ಸೈಕೋಪತಿ ಮತ್ತೆ ಸೋಷಿಯೋಪತಿ ನಡುವಿನ ವ್ಯತ್ಯಾಸ ತಿಳಿಯೋದು. ಅಂದ್ರೆ ಸಾಮಾನ್ಯವಾಗಿ ಜನ ಎರಡೂ ಪದಗಳನ್ನು ಒಂದೇ ಅರ್ಥದಲ್ಲಿ ಬಳಸ್ತಾರಲ್ವಾ? ಹೌದು. ಆ $1 ಟ್ರಿಲಿಯನ್ ಕೇವಲ ಕಳುವಾದ ವಸ್ತುಗಳ ಮೌಲ್ಯ ಅಲ್ಲ ಅಂತ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಓಕೆ. ಇದು ಕೋರ್ಟಿನ ಸುದೀರ್ಘ ಪ್ರಕ್ರಿಯೆ, ಪೊಲೀಸ್ ವ್ಯವಸ್ಥೆ, ಜೈಲುಗಳ ನಿರ್ವಹಣೆ ಮತ್ತೆ ಸಂತ್ರಸ್ತರಿಗೆ ಬೇಕಾಗುವ ಚಿಕಿತ್ಸೆಯ ಒಟ್ಟು ಮೊತ್ತ. ಈ ದೊಡ್ಡ ನಷ್ಟವನ್ನ ತಡಿಬೇಕು ಅಂದ್ರೆ ಅಪರಾಧಿಗಳನ್ನ ಸುಮ್ನೆ ಕೆಟ್ಟವರು ಅಂತ ಕರೆಯೋದನ್ನ ಬಿಡಬೇಕು. ಅಂದ್ರೆ ಅವರ ಮೆದುಳಿನ ರಚನೆ ಸಮಾಜದ ನಿಯಮಗಳ ಜೊತೆ ಹೇಗೆ ಸಂಘರ್ಷಕ್ಕಿಳಿಯುತ್ತೆ ಅಂತ ವಿಶ್ಲೇಷಣೆ ಮಾಡಬೇಕು. ಪಕ್ಕಾ ಅದೇನೆ. ಹಾಗಾದ್ರೆ ಆರ್ಥಿಕ ಹೊರೆಯ ಹಿಂದಿರುವ ಈ ಅಪರಾಧಿಗಳು ಯಾರು? ಅವರು ಹುಟ್ಟತಲೇ ಹಾಗೆ ಹುಟ್ಟುತ್ರೋ ಅಥವಾ ಸಮಾಜ ಅವರನ್ನ ಹಾಗೆ ಮಾಡ್ತಾ? ನಾವು ಸೈಕೋಪತಿ ಮತ್ತೆ ಸೋಷಿಯೋಪತಿಯ ನಡುವಿನ ಮೂಲ ವ್ಯತ್ಯಾಸದಿಂದಲೇ ಶುರು ಮಾಡೋಣ. ನೋಡಿ, ಇಲ್ಲೇ ಇರೋದು ಅತ್ಯಂತ ಆಕರ್ಷಕವಾದ ಅಂಶ. ಒಂದೇ ರೀತಿಯ ಭೀಕರ ಅಪರಾಧ ಮಾಡೋ ಇಬ್ರು ವ್ಯಕ್ತಿಗಳ ಹಿನ್ನೆಲೆ ಸಂಪೂರ್ಣ ಬೇರೆ ಬೇರೆ ಆಗಿರಬಹುದು. ಮೊದಲು ಸೈಕೋಪತಿ ಬಗ್ಗೆ ಮಾತಾಡೋಣ. ಹೇಳಿ. ವಿಜ್ಞಾನದ ಪ್ರಕಾರ ಸೈಕೋಪಥಿ ಅನ್ನೋದು ಪ್ರಧಾನವಾಗಿ ಒಂದು ಜನ್ಮಜಾತ ಅಥವಾ ಜೈವಿಕ ವಿದ್ಯಮಾನ. ಅಂದ್ರೆ ಅವರ ಮೆದುಳಿನ ರಚನೆಯಲ್ಲೇ ಹುಟ್ಟಿನಿಂದ ಆ ಕೊರತೆ ಇರುತ್ತೆ. ಓಹೋ. ಇವರು ತಮ್ಮ ಕೃತ್ಯಗಳನ್ನ ಅತ್ಯಂತ ವ್ಯವಸ್ಥಿತವಾಗಿ, ಯಾವುದೇ ಉದ್ವೇಗ ಇಲ್ಲದೆ ತಣ್ಣಗೆ ಮಾಡ್ತಾರೆ. ಹೊರನೋಟಕ್ಕೆ ಇವರು ಬಹಳ ಆಕರ್ಷಕವಾಗಿ ಕಾಣಬಹುದು. ಅಂದ್ರೆ ಆ ಸೈಕೋಪ್ಯಾತ್ಗಳು ನಮ್ಮ ಕಣ್ಣಿಗೆ ರಾಕ್ಷಸರ ತರ ಕಾಣಲ್ಲ ಅಂತಾಯ್ತು. ಅವ್ರು ನಮ್ಮ ಪಕ್ಕದ ಮನೇಲಿರೋ... ಹೌದು. ಯಶಸ್ವಿ ಉದ್ಯಮಿಗಳೋ ಅಥವಾ ಒಳ್ಳೆ ಕೆಲಸದಲ್ಲಿರೋರ ಆಗಿದ್ರೂ ಆಶ್ಚರ್ಯ ಇಲ್ಲ. ಸಮಾಜಕ್ಕೆ ಅವರು ಅತ್ಯಂತ ಸಾಮಾನ್ಯರಂತೆ ಕಾಣ್ತಾರೆ. ಅದಕ್ಕೆ ಅವರು ಅತ್ಯಂತ ಅಪಾಯಕಾರಿ ಅಲ್ವಾ? ಅವರು ಸಮಾಜದಲ್ಲಿ ಅದ್ಭುತವಾಗಿ ಹೊಂದಿಕೊಳ್ಳಬಲ್ಲರು. ಹೌದು. ಆದ್ರೆ ಸೋಷಿಯೋಪದಿಯ ಕಥೆನೇ ಬೇರೆ. ಸೋಷಿಯೋಪದಿ ಹೆಚ್ಚಾಗಿ ಪರಿಸರದ ಪ್ರಭಾವದಿಂದ ಉಂಟಾಗತ್ತೆ. ಪರಿಸರದ ಪ್ರಭಾವ ಅಂದ್ರೆ ಈ ಬಾಲ್ಯದಲ್ಲಿ ಆದ ತೀವ್ರ ಆಘಾತಗಳ... ಹೌದು. ನಿರಂತರ ದೌರ್ಜನ್ಯ ಅಥವಾ ಅಪರಾಧ ಹಿನ್ನೆಲೆ ಇರೋ ಕೆಟ್ಟ ವಾತಾವರಣದಿಂದ ಇದು ಬೆಳೆಯುತ್ತೆ. ಇವರ ನಡವಳಿಕೆಗಳು ಹಠಾತ್ ಪ್ರವೃತ್ತಿಯಿಂದ ಕೂಡಿರುತ್ತೆ. ಅವರು ಮುಂಚಿತವಾಗಿ ಏನನ್ನೂ ಪ್ಲಾನ್ ಮಾಡಲ್ಲ. ಆರ್ಥಿಕವಾಗಿ ಅವರು ಅಸ್ಥಿರರಾಗಿರ್ತಾರೆ. ಮತ್ತೆ ಅವರ ಅಪರಾಧ ಕೃತ್ಯಗಳು ಸಂಪೂರ್ಣ ಅಸಂಘಟಿತವಾಗಿರುತ್ತೆ. ಇದನ್ನೊಂದು ಸರಳ ಉಪಮೆಯ ಮೂಲಕ ನೋಡೋಣ. ಸೈಕೋಪ್ಯಾತ್ ಅಂದ್ರೆ ಚೆಸ್ ಆಟಗಾರನ ಥರ. ಆತ ತನ್ನ ಪ್ರತಿ ನಡೆಯನ್ನು ತಣ್ಣನೆ ತಲೆಯಿಂದ ಲೆಕ್ಕಾಚಾರ ಹಾಕ್ತಾನೆ. ಹೌದು. ಆದ್ರೆ ಸೋಷಿಯೋಪ್ಯಾತ್ ಅಂದ್ರೆ ಬಾರ್ನಲ್ಲಿ ಇದ್ದಕ್ಕಿದ್ದಂತೆ ಕೋಪಗೊಂಡು ಮುಂದಾಗುವ ಪರಿಣಾಮಗಳ ಬಗ್ಗೆ ಯೋಚಿಸದೆ ಕೈಗೆ ಸಿಕ್ಕ ಬಾಟಲ್ ಹಿಡಿದು ಜಗಳಕ್ಕಿಳಿಯುವವನ ಥರ. ಈ ಹೋಲಿಕೆ ಸರಿಯಾಗಿದೆಯಾ? ಆ ಹೋಲಿಕೆ ಅತ್ಯಂತ ನಿಖರವಾಗಿದೆ. ಸೈಕೋಪ್ಯಾತ್ ಮುಂದಿನ 10 ನಡೆಗಳನ್ನ ಲೆಕ್ಕಾಚಾರ ಹಾಕಿರ್ತಾನೆ. ಆದ್ರೆ ಸೋಷಿಯೋಪ್ಯಾತ್ ಕೇವಲ ಆ ಕ್ಷಣದ ಭಾವನೆಗೆ, ಕೋಪಕ್ಕೆ ಪ್ರತಿಕ್ರಿಯಿಸ್ತಾನೆ ಅಷ್ಟೇ. ಅರ್ಥ ಆಯ್ತು. ಆದ್ರೆ ಇಲ್ಲಿ ಒಂದು ಸ್ಪಷ್ಟನೆ ಕೊಡ್ಲೇಬೇಕು. ಸೈಕೋಪ್ಯಾಥ್ ಆಗ್ಲಿ ಅಥವಾ ಸೋಷಿಯೋಪ್ಯಾಥ್ ಆಗ್ಲಿ, ಇವೆರಡೂ ಸೈಕೋಟಿಕ್ ಸ್ಥಿತಿಗಿಂತ ಸಂಪೂರ್ಣ ಭಿನ್ನವಾಗಿವೆ. ಸೈಕೋಟಿಕ್ ಅಂದ್ರೆ ವಾಸ್ತವದ ಅರಿವಿಲ್ದೇ ಇರೋದು, ಭ್ರಮೆಗಳಲ್ಲಿರೋದು ಅಲ್ವಾ? ಜನಸಾಮಾನ್ಯರ ಭಾಷೆಯಲ್ಲಿ ಹೇಳೋದಾದ್ರೆ ಹುಚ್ಚು ಹಿಡಿದ ಸ್ಥಿತಿ. ಖಂಡಿತ. ಸೈಕೋಟಿಕ್ ಸ್ಥಿತಿಯಲ್ಲಿರೋ ವ್ಯಕ್ತಿಗೆ ತಾನೆಲ್ಲಿದ್ದೀನಿ, ಏನ್ ಮಾಡ್ತಿದ್ದೀನಿ ಅನ್ನೋ ಪರಿಜ್ಞಾನನೇ ಇರಲ್ಲ. ಆದ್ರೆ ಸೈಕೋಪಾತ್ ಮತ್ತೆ ಸೋಷಿಯೋಪಾತ್ಸ್ಗಳಿಗೆ ವಾಸ್ತವದ ಸಂಪೂರ್ಣ ಅರಿವಿರುತ್ತೆ. ಅಂದ್ರೆ ತಾವು ಏನ್ ಮಾಡ್ತಿದ್ದೀವಿ ಅದು ತಪ್ಪು ಅನ್ನೋ ಪ್ರಜ್ಞೆ ಅವರಿಗಿರುತ್ತೆ ಅಂತನಾ? 100ಕ್ಕೆ 100ರಷ್ಟು ಪ್ರಜ್ಞೆ ಇರುತ್ತೆ. ತಪ್ಪು ಅಂತ ಗೊತ್ತಿದ್ರೂ ಮಾಡ್ತಲೆ. ಇದು ನಿಜಕ್ಕೂ ಆತಂಕಕಾರಿ. ಇವರ ನಡುವಿನ ನಡವಳಿಕೆಗಳ ವ್ಯತ್ಯಾಸ ನಮಗೆ ತಿಳಿಯಿತು. ಆದ್ರೆ ಕ್ಲಿನಿಕಲ್ ವ್ಯವಸ್ಥೆ ಇವರನ್ನ ಹೇಗೆ ಗುರುತಿಸುತ್ತೆ? ಅದಕ್ಕೆ ಕೆಲವು ಮಾನದಂಡಗಳಿದೆ. ಹೌದು. ಡಾಕ್ಟರ್ ಬಾಯ್ಲ್ ಅವರ ಟಿಪ್ಪಣಿಗಳಲ್ಲಿ DSM-4 ಬಗ್ಗೆ ಒಂದು ಉಲ್ಲೇಖ ಇದೆ. ಇದರ ಪ್ರಕಾರ ಜೈಲಿನಲ್ಲಿರುವ ಸುಮಾರು 75% ಕೈದಿಗಳು ಆಂಟಿಸೋಷಿಯಲ್ ಪರ್ಸನಾಲಿಟಿ ಡಿಸಾರ್ಡರ್ ಅಥವಾ APD ಹೊಂದಿದ್ದಾರೆ ಅಂತ ಹೇಳಲಾಗಿದೆ. ಹೌದು. 75%? ಅಂದ್ರೆ ಜೈಲಿನಲ್ಲಿರುವ ಬಹುತೇಕ ಎಲ್ಲರಿಗೂ ಮಾನಸಿಕ ಕಾಯಿಲೆಯಿದೆ ಎನ್ನುತ್ತಿದ್ದೀರಾ? ಇದು ಒಪ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗ್ತಿದೆ. ನಿಮ್ಮ ಈ ಆಕ್ಷೇಪಣೆ
ಸಂಪೂರ್ಣವಾಗಿ ಸರಿಯಾಗಿದೆ. ನೋಡಿ, ಸಮಸ್ಯೆ ಇರೋದು ಆ ಕೈದಿಗಳಲ್ಲಿ ಅಲ್ಲ, ಬದಲಾಗಿ ಆ DSM-4ನ ಮಾನದಂಡಗಳಲ್ಲಿ. ಓಹೋ, ಹೇಗೆ? ಆ DSM-4 ಕೇವಲ ವ್ಯಕ್ತಿಯ ಅಪರಾಧದ ಇತಿಹಾಸ ಮತ್ತೆ ಅವರು ಸಾಮಾಜಿಕ ನಿಯಮಗಳನ್ನ ಹೇಗೆ ಉಲ್ಲಂಘಿಸಿದ್ದಾರೆ ಅನ್ನೋದನ್ನ ಮಾತ್ರ ಅಳಿಯುತ್ತೆ. ಅಂದ್ರೆ, ನೀವು ಕಳ್ಳತನ ಮಾಡಿದ್ದೀರಾ ಅಂತ ಕೇಳುತ್ತೆ. ಹೌದು, ಅಂದ್ರೆ ಅವರಿಗೆ ಡಿಸಾರ್ಡರ್ ಇದೆ ಅಂತ ಮುದ್ರೆ ಒತ್ತುತ್ತೆ ಅಲ್ವಾ? ಹೌದು, ನಿಯಮ ಮುರಿದಿದ್ದೀರಾ? ಹೌದು, ಅಂದ್ರೆ ನಿಮಗೆ APD ಇದೆ ಅಂತ ಹೇಳ್ಬಿಡುತ್ತೆ. ಇದರರ್ಥ ಅದು ಕೇವಲ ಬಾಹ್ಯ ನಡವಳಿಕೆಯನ್ನ, ಅಂದ್ರೆ ಅವರು ಏನ್ ಮಾಡಿದ್ರು ಅನ್ನೋದನ್ನ ಮಾತ್ರ ನೋಡುತ್ತೆ. ಆದ್ರೆ ಅವರು ಏಕೆ ಹಾಗೆ ಮಾಡಿದ್ರು ಅಥವಾ ಆ ಕೃತ್ಯ ಮಾಡೋವಾಗ ಅವರ ಒಳಗಿನ ಭಾವನೆ ಹೇಗಿತ್ತು ಅಂತ ನೋಡೋದೇ ಇಲ್ಲ. ಪಕ್ಕ. ಅದೇ DSM-4ನ ಅತಿ ದೊಡ್ಡ ನ್ಯೂನತೆ. ಇದಕ್ಕಾಗಿಯೇ ಕ್ಲಿನಿಕಲ್ ಮನೋವಿಜ್ಞಾನದಲ್ಲಿ PCLR ಅನ್ನೋ ಇನ್ನೊಂದು ಮಾನದಂಡ ಅತ್ಯಂತ ನಿರ್ಣಾಯಕ ಆಗುತ್ತೆ. ರಾಬರ್ಟ್ ಹೇರ್ ಅವರು ಡೆವಲಪ್ ಮಾಡಿದ ಈ ಪಟ್ಟಿ ವ್ಯಕ್ತಿಯ ಕೇವಲ ಅಪರಾಧದ ಇತಿಹಾಸವನ್ನಲ್ಲ, ಬದಲಿಗೆ ಅವರ ಭಾವನಾತ್ಮಕ ಶೂನ್ಯತೆಯನ್ನ, ಅಂದ್ರೆ ಅಫೆಕ್ಟಿವ್ ಇಂಟರ್ಪರ್ಸನಲ್ ಡೆಫಿಷಿಟ್ಸ್ ಅನ್ನ ಅತ್ಯಂತ ಸೂಕ್ಷ್ಮವಾಗಿ ಅಳೆಯುತ್ತೆ. ಈ ಭಾವನಾತ್ಮಕ ಶೂನ್ಯತೆ ಅಂದ್ರೆ ನಿಖರವಾಗಿ ಏನು? ದೈನಂದಿನ ಜೀವನದಲ್ಲಿ ಇದು ಹೇಗೆ ಕಾಣಿಸುತ್ತೆ? PCLR ಪಟ್ಟಿಯಲ್ಲಿ ಬರೋ ಪ್ರಮುಖ ಲಕ್ಷಣಗಳು ಅಂದ್ರೆ ಕರುಣೆ ಇಲ್ಲದೇ ಇರೋದು, ಅಥವಾ ಇತರರನ್ನ ತಮ್ಮ ಲಾಭಕ್ಕಾಗಿ ಕುಶಲತೆಯಿಂದ ಬಳಸ್ಕೊಳ್ಳೋದು, ಮತ್ತೆ ಅತ್ಯಂತ ಮುಖ್ಯವಾಗಿ ತಪ್ಪು ಮಾಡಿದಾಗ ಕಿಂಚಿತ್ತೂ ಪಶ್ಚಾತ್ತಾಪ ಇಲ್ಲದೇ ಇರೋದು. ಅಂದ್ರೆ ಗಿಲ್ಟ್ ಫೀಲಿಂಗ್ ಇರಲ್ಲ. ಆತನಿಗೆ ಯಾವ ಪಾಪ ಪ್ರಜ್ಞೆಯೂ ಇರಲ್ಲ. ವಾವ್. ಬದಲಿಗೆ ಆಕೆ ಅಷ್ಟು ಮೂರ್ಖಳಾಗಿದ್ರೆ ನಾನೇನ್ ಮಾಡ್ಲಿ ಅಂತ ಸಮರ್ಥಿಸ್ಕೊಳ್ತಾನೆ. ಇದು ಅತ್ಯಂತ ಕಠೋರವಾದ ಮನಸ್ಥಿತಿ. ಹಾಗಾದ್ರೆ ಆ APD ಹೊಂದಿರೋ 75% ಕೈದಿಗಳಲ್ಲಿ ಈ ರೀತಿಯ ನಿಜವಾದ ಸೈಕೋಪ್ಯಾತ್ಗಳು ಎಷ್ಟು ಜನ ಇರ್ಬೋದು? ಆ 75% ಕೇವಲ ಕಾಲು ಭಾಗದಷ್ಟು ಮಂದಿ ಮಾತ್ರ. ಅಂದ್ರೆ ಒಟ್ಟು ಕೈದಿಗಳಲ್ಲಿ ಸುಮಾರು 15-20% ಜನ ನಿಜವಾದ ಸೈಕೋಪ್ಯಾತ್ಗಳು. ಓಹೋ, ಕೇವಲ 20% ಅಷ್ಟೇನಾ? ಹೌದು. ಉಳಿದವರು ಕೇವಲ ಸಮಾಜ ವಿರೋಧಿ ನಡವಳಿಕೆಗಳನ್ನ ಹೊಂದಿದ್ದಾರಷ್ಟೇ. ಅವರಲ್ಲಿ ಕೆಲವರು ಬಡತನದಿಂದ, ಹಸಿವಿನಿಂದ ಅಥವಾ ಕೆಟ್ಟ ಸಹವಾಸದಿಂದ ಅಪರಾಧ ಮಾಡಿರಬಹುದು. ಅವರಿಗೆ ತಾವು ಮಾಡಿದ ತಪ್ಪಿನ ಅರಿವಾದಾಗ ಅಳು ಬರಬಹುದು, ಪಶ್ಚಾತ್ತಾಪ ಕಾಡಬಹುದು. ಆದ್ರೆ ನಿಜವಾದ ಸೈಕೋಪ್ಯಾತ್ಗಳಿಗೆ ಆ ಯಾವ ಭಾವನೆಗಳು ಇರಲ್ಲ. ಇದು ಬಹಳ ದೊಡ್ಡ ಸ್ಪಷ್ಟನೆ. ಪ್ರತಿ ಅಪರಾಧಿಯೂ ಸೈಕೋಪ್ಯಾತ್ ಅಲ್ಲ. ಈ ಭಾವನಾತ್ಮಕ ಶೂನ್ಯತೆಯೇ ಅವರನ್ನ ಬೇರೆ ಅಪರಾಧಿಗಳಿಂದ ಪ್ರತ್ಯೇಕಿಸೋ ಮುಖ್ಯ ಅಂಶ. ಖಂಡಿತ. ಆದರೆ ನನ್ನ ತಲೆಯಲ್ಲಿ ಕೊರಿಯುತ್ತಿರೋ ಪ್ರಶ್ನೆ ಏನಂದ್ರೆ, ಅವರಿಗೆ ಸಹಾನುಭೂತಿ ಏಕಿರಲ್ಲ? ಮೆದುಳಿನ ಒಳಗೆ ಭೌತಿಕವಾಗಿ ಏನಾದರೂ ಕೊರತೆ ಇರುತ್ತಾ? ಅಥವಾ ಯಾವುದಾದ್ರೂ ವೈರ್ ಕಟ್ ಆಗಿರುತ್ತಾ? ನೋಡೆ, ನೀ ಹೇಳಿದ ಆ ವೈರ್ ಕಟ್ಟಾಗಿದೆ ಅನ್ನೋ ಉಪಮೆ ವೈಜ್ಞಾನಿಕವಾಗಿ ಬಹುತೇಕ ಸತ್ಯ. ನಾವು ಮೆದುಳಿನ ಅಂಗರಚನಾಶಾಸ್ತ್ರವನ್ನ ಸ್ವಲ್ಪ ಸೂಕ್ಷ್ಮವಾಗಿ ನೋಡ್ಬೇಕು. ನಮ್ಮ ಮೆದುಳಿನಲ್ಲಿ ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಅಂತ ಒಂದು ಭಾಗ ಇದೆ. ಇದು ನಮ್ಮ ಕಣ್ಣುಗಳ ಹಿಂಭಾಗದಲ್ಲಿದೆ. ಇದು ನಿರ್ಧಾರಗಳನ್ನ ತಗೊಳ್ಳೋ, ಭವಿಷ್ಯದ ಪರಿಣಾಮಗಳನ್ನ ವಿಶ್ಲೇಷಣೆ ಮಾಡೋ ಮತ್ತೆ ನಮ್ಮ ನೈತಿಕತೆಯನ್ನ ಕಾಪಾಡೋ ಕೇಂದ್ರ. ಇದನ್ನ ನಾವು ನಮ್ಮ ಮೆದುಳಿನ ಬ್ರೇಕ್ ವ್ಯವಸ್ಥೆ ಅಂತ ಕರಿಬೋದು. ಓಹೋ, ನಮ್ಗೆ ಯಾವ್ದಾದ್ರೂ ಕೆಟ್ಟ ಯೋಚನೆ ಬಂದಾಗ ಬೇಡ, ಇದು ತಪ್ಪು, ಇದರಿಂದ ಜೈಲ್ಗೆ ಹೋಗ್ಬೇಕಾಗತ್ತೆ ಅಂತ ನಮ್ಮನ್ನು ತಡೆಯೋದು ಈ ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಅಲ್ವಾ? ನಿಖರವಾಗಿ. ಈಗ ಮೆದುಳಿನ ಆಳದಲ್ಲಿ ಇನ್ನೊಂದು ಭಾಗ ಇದೆ, ಅದುವೇ ಲಿಂಬಿಕ್ ಸಿಸ್ಟಮ್. ಇದರಲ್ಲಿ ಅಮಿಗ್ಡಾಲಾ ಮತ್ತು ಹೈಪೋಥ್ಯಾಲಮಸ್ ಅನ್ನೋ ಭಾಗಗಳಿರುತ್ತೆ. ಓಕೆ. ಇದು ನಮ್ಮ ಮೂಲಭೂತ ಪ್ರಾಣಿ ಸಹಜ ಭಾವನೆಗಳಾದ ಕೋಪ, ಭಯ, ಆಕ್ರಮಣಶೀಲತೆ ಮತ್ತೆ ಬದುಕುಳಿಯೋ ಪ್ರವೃತ್ತಿಯ ಕೇಂದ್ರ. ಇದು ಕಾರ್ನ ಆಕ್ಸಿಲರೇಟರ್ ಇದ್ದಾಗೆ. ಅಂದ್ರೆ ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಬ್ರೇಕ್ ಮತ್ತೆ ಲಿಂಬಿಕ್ ಸಿಸ್ಟಮ್ ಆಕ್ಸಿಲರೇಟರ್. ಹೌದು. ಸಾಮಾನ್ಯ ಮನುಷ್ಯರಲ್ಲಿ ಏನಾಗತ್ತೆ ಅಂದ್ರೆ, ಯಾವುದಾದ್ರೂ ಬೆದರಿಕೆ ಎದುರಾದಾಗ ಲಿಂಬಿಕ್ ಸಿಸ್ಟಮ್ ಕೋಪದ ರೂಪದಲ್ಲಿ ಆಕ್ಸಿಲರೇಟರ್ ಒತ್ತುತ್ತೆ. ಆದ್ರೆ ಅದೇ ಕ್ಷಣದಲ್ಲಿ ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಆ ಸಿಗ್ನಲ್ ಅನ್ನ ವಿಶ್ಲೇಷಿಸಿ ತಕ್ಷಣ ಬ್ರೇಕ್ ಹಾಕಿ ಪರಿಸ್ಥಿತಿಯನ್ನ ನಿಯಂತ್ರಿಸುತ್ತೆ. ಆದ್ರೆ ಸೈಕೋಪ್ಯಾತ್ಗಳಲ್ಲಿ ಈ ಎರಡು ಭಾಗಗಳ ನಡುವಿನ ಸಂಪರ್ಕನೇ ಕಡಿತಗೊಂಡಿರುತ್ತೆ. ಆಕ್ಸಿಲರೇಟರ್ ಒತ್ತಿದ್ರೂ ಬ್ರೇಕ್ ಕೆಲ್ಸ ಮಾಡಲ್ಲ. ಅರೆ, ಇದು ಅವರ ಭಾವನಾತ್ಮಕ ಕಲಿಕೆಯಲ್ಲಿನ ವಿಫಲತೆಗೆ ಹೇಗೆ ಕಾರಣ ಆಗತ್ತೆ? ಅವರು ಭಯಾನಕ ಸನ್ನಿವೇಶಗಳಿಗೆ ಸಾಮಾನ್ಯರಂತೆ ಪ್ರತಿಕ್ರಿಯಿಸಲ್ಲ ಅಂತ ಓದಿದ್ದೆ. ಅದಕ್ಕೆ ಕಾರಣ ಈ ಸಂಪರ್ಕ ಕಡಿತನೆ. ಇದನ್ನ ಸ್ಕಿನ್ ಕಂಡಕ್ಟನ್ಸ್ ಪರೀಕ್ಷೆ ಮೂಲಕ ಅಳೆಯಲಾಗುತ್ತೆ. ಓಕೆ, ಅದು ಹೇಗೆ? ಸಾಮಾನ್ಯ ಮನುಷ್ಯನಿಗೆ ಒಂದು ಭಯಾನಕ ಚಿತ್ರ ತೋರಿಸಿದ್ರೆ ಆತನ ಮೆದುಳಿನ ಅಮಿಗ್ಡಲಾ ತಕ್ಷಣ ಎಚ್ಚೆತ್ತುಕೊಳ್ಳುತ್ತೆ ಮತ್ತೆ ಚರ್ಮದಲ್ಲಿ ಬೆವರಿನ ಮೂಲಕ ಸಣ್ಣದೊಂದು ವಿದ್ಯುತ್ ಬದಲಾವಣೆಯಾಗುತ್ತೆ. ಹೌದು, ಬೆವರು ಬರುತ್ತೆ. ಆದ್ರೆ ಸೈಕೋಪ್ಯಾತ್ಗಳಿಗೆ ಎಷ್ಟೇ ಭಯಾನಕ ಸನ್ನಿವೇಶ ಎದುರಾದ್ರೂ ಅವರ ಚರ್ಮದಲ್ಲಿ ಯಾವುದೇ ಪ್ರತಿಕ್ರಿಯೆ ಇರಲ್ಲ.
ಅವರ ಭೌತಿಕ ದೇಹಕ್ಕೆ ಭಯ ಅಂದ್ರೇನು ಅಂತಾನೆ ಗೊತ್ತಿರಲ್ಲ. ಇದು ಜೈವಿಕ ಸಂಪರ್ಕ ಕಡಿತ ಆಯ್ತು. ಆದರೆ ಈ ಪ್ರಕ್ರಿಯೆಯಲ್ಲಿ ಜೀನ್ಗಳ ಪಾತ್ರ ಏನು? ವರದಿಯಲ್ಲಿ ಆ ವಾರಿಯರ್ ಜೀನ್ ಅಥವಾ MAOAL ಜೀನ್ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಇದು ಹೇಗೆ ಕೆಲಸ ಮಾಡುತ್ತೆ? ಆ MAOA ಅನ್ನೋದು ಮೆದುಳಿನಲ್ಲಿರೋ ಒಂದು ಕಿಣ್ವ ಅಥವಾ ಎನ್ಸೈಮ್. ಇದು ಒಂದ್ ರೀತಿಯಲ್ಲಿ ಮೆದುಳಿನ ಕಸಗುಡ್ಸೋನ ಥರ ಕೆಲಸ ಮಾಡುತ್ತೆ. ಅಂದ್ರೆ ಮೆದುಳಿನಲ್ಲಿ ಸೆರೋಟೋನಿನ್ ನಂತಹ ರಾಸಾಯನಿಕಗಳು ತಮ್ಮ ಕೆಲಸ ಮುಗಿಸಿದ್ಮೇಲೆ ಈ ಕಿಣ್ವ ಅವುಗಳನ್ನ ವಿಭಜಿಸಿ ಸ್ವಚ್ಛ ಮಾಡುತ್ತೆ. ಆದ್ರೆ MAOAL ಅಂದ್ರೆ ಲೋ ಜೀನ್ ಇರೋರಲ್ಲಿ ಈ ಕಿಣ್ವದ ಉತ್ಪಾದನೆ ಬಹಳ ಕಡಿಮೆ ಇರುತ್ತೆ. ಓಹೋ, ಅಂದ್ರೆ ಆ ರಾಸಾಯನಿಕಗಳು ಮೆದುಳಿನಲ್ಲೇ ಉಳಿದುಕೊಳ್ಳುತ್ತಾ? ಇದರಿಂದ ಏನಾಗುತ್ತೆ? ಮೆದುಳಿನಲ್ಲಿ ಸೆರೋಟೋನಿನ್ ವಿಪರೀತವಾಗಿ ಶೇಖರಣೆ ಆಗತ್ತೆ. ಬಾಲ್ಯದಿಂದಲೇ ಈ ರೀತಿ ಆಗೋದ್ರಿಂದ ಮೆದುಳು ಆ ರಾಸಾಯನಿಕಕ್ಕೆ ಸ್ಪಂದಿಸೋದನ್ನೇ ನಿಲ್ಲಿಸ್ಬಿಡುತ್ತೆ. ನಂತರ ಯಾವುದಾದ್ರೂ ತೀವ್ರವಾದ ಭಾವನಾತ್ಮಕ ಪ್ರಚೋದನೆ ಎದುರಾದಾಗ ಈ ರಾಸಾಯನಿಕಗಳ ಅಸಮತೋಲನ ಅಮಿಗ್ಡಾಲವನ್ನ ವಿಪರೀತವಾಗಿ ಪ್ರತಿಕ್ರಿಯಿಸುವಂತೆ ಮಾಡುತ್ತೆ. ಆ ಕ್ಷಣದಲ್ಲಿ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಸಂಪೂರ್ಣವಾಗಿ ನಿಷ್ಕ್ರಿಯಗೊಳ್ಳುತ್ತೆ. ವಾವ್, ಇದು ಬಹಳ ಅಪಾಯಕಾರಿ ಅಲ್ವಾ? ಹೌದು, ಆದರೆ ಕೇವಲ ಈ ಜೀನ್ ಇದ್ದ ಮಾತ್ರಕ್ಕೆ ವ್ಯಕ್ತಿ ಅಪರಾಧಿ ಆಗಲ್ಲ. ಈ ಜೀನ್ ಜೊತೆಗೆ ಪರಿಸರದ ಒತ್ತಡ ಸೇರಿದಾಗ ಅದು ಅತ್ಯಂತ ಅಪಾಯಕಾರಿ ಸ್ಫೋಟಕವಾಗಿ ಬದಲಾಗುತ್ತೆ. ಜೈವಿಕವಾಗಿ ಮೆದುಳಿನಲ್ಲಿ ಏನಾಗುತ್ತೆ ಅನ್ನೋದು ಈಗ ಸ್ಪಷ್ಟ ಆಯಿತು. ಈ ರಾಸಾಯನಿಕ ಅಸಮತೋಲನ ಮತ್ತೆ ಮುರಿದ ಬ್ರೇಕ್ ವ್ಯವಸ್ಥೆ ನೈಜ ಪ್ರಪಂಚದ ಹಿಂಸಾಚಾರದಲ್ಲಿ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ. ಖಂಡಿತ. ವಿಜ್ಞಾನಿಗಳು ಹಿಂಸೆಯನ್ನ 2 ರೀತಿಯಲ್ಲಿ ವಿಂಗಡಿಸಿದ್ದಾರೆ: ಪೂರ್ವಯೋಜಿತ ಮತ್ತೆ ಪ್ರತಿಕ್ರಿಯಾತ್ಮಕ ಹಿಂಸೆ. ಡಾಕ್ಟರ್ ಮೆಲಾಯ್ ಅವರ ಮಾನದಂಡಗಳು ಈ ಬಗ್ಗೆ ಏನು ಹೇಳ್ತಾವೆ? ಡಾಕ್ಟರ್ ಮೆಲಾಯ್ ಅವರ ವರ್ಗೀಕರಣ ನಮಗೆ ಈ ಹಿಂಸೆಯ ಸ್ವರೂಪವನ್ನ ಅರ್ಥ ಮಾಡ್ಕೊಳ್ಳೋತೆ ಅದ್ಭುತವಾದ ಚೌಕಟ್ಟನ್ನ ನೀಡುತ್ತೆ. ಮೊದಲನೆಯದು ಭಾವನಾತ್ಮಕ ಹಿಂಸೆ ಅಥವಾ ಅಫೆಕ್ಟಿವ್ ವೈಲೆನ್ಸ್. ಇದು ಸೋಶಿಯೋಪತಿಗೆ ಹತ್ತಿರವಾದದ್ದು. ಇದು ತೀವ್ರವಾದ ದೈಹಿಕ ಉದ್ರೇಕದಿಂದ ಕೂಡಿರುತ್ತೆ. ಅಂದ್ರೆ ಹೃದಯದ ಬಡಿತ ಹೆಚ್ಚಾಗಿರುತ್ತೆ, ಉಸಿರಾಟ ವೇಗವಾಗಿರುತ್ತೆ. ಇದು ಒಂದು ಬೆದರಿಕೆಗೆ ತಕ್ಷಣ ನೀಡೋ ಪ್ರತಿಕ್ರಿಯೆ. ಇಲ್ಲಿ ವ್ಯಕ್ತಿಯ ಮುಖ್ಯ ಗುರಿ ತನ್ನ ಮೇಲಿರೋ ಬೆದರಿಕೆಯನ್ನ ಕಡಿಮೆ ಮಾಡೋದು ಮಾತ್ರ. ನಮ್ಮ ದಿನನಿತ್ಯದ ಉದಾಹರಣೆ ತಗೊಂಡ್ರೆ, ರಸ್ತೆಯಲ್ಲಿ ವಾಹನ ಓಡಿಸುವಾಗ ಯಾರಿಗೂ ಡಿಕ್ಕಿ ಆಗುತ್ತೆ. ತಕ್ಷಣ ಇಬ್ರು ಕೆಳಗಡಿದು ರಸ್ತೆಲೇ ಜಗಳವಾಡಿ ಹೊಡೆದಾಡ್ಕೊಳ್ತಾರೆ. ಇದು ಅಫೆಕ್ಟಿವ್ ವೈಲೆನ್ಸ್ ಗುಂಪಿಗೆ ಸೇರುತ್ತೆ, ಹೌದೇ? ಹೌದು. ಅಲ್ಲಿ ಉದ್ರೇಕ ಇದೆ, ನಿಯಂತ್ರಿಸಲಾಗದ ಕೋಪ ಇದೆ, ಮತ್ತೆ ಅದು ಆ ಕ್ಷಣಕ್ಕೆ ಸೀಮಿತವಾದದ್ದು. ಆದ್ರೆ ಎರಡನೇ ವಿಧ ಬೇಟೆಯಾಡುವ ರೀತಿಯ ಹಿಂಸೆ ಅಥವಾ ಪ್ರಿಡೇಟರಿ ವೈಲೆನ್ಸ್. ಓಕೆ. ಇದು ವಿಜ್ಞಾನಿಗಳು ಸೈಕೋಪತಿಗೆ ಹತ್ತಿರವಾದದ್ದು ಅಂತ ಗುರುತಿಸೋ ಹಿಂಸೆ. ಇಲ್ಲಿ ಯಾವುದೇ ದೈಹಿಕ ಉದ್ರೇಕ ಇರಲ್ಲ, ನಾಡಿಮಿಡಿತ ಸಂಪೂರ್ಣ ಸಾಮಾನ್ಯವಾಗಿರುತ್ತೆ. ಇದು ಸಂಪೂರ್ಣವಾಗಿ ಪೂರ್ವಯೋಜಿತ. ಇಲ್ಲಿ ನೈತಿಕತೆಯ ಪ್ರಶ್ನೆನೇ ಇರಲ್ಲ. ಇದು ಕೇವಲ ಒಂದು ಬೇಟೆ. ಇದರ ಅರ್ಥ ವಾರಗಟ್ಲೆ ಪ್ಲಾನ್ ಮಾಡಿ ಕ್ಯಾಮ್ರಾಗಳನ್ನ ಎಲ್ಲಿ ಹಾಕಿದ್ದಾರೆ ಅಂತ ನೋಡಿ ತಪ್ಪಿಸ್ಕೊಳ್ಳೋ ದಾರಿಗಳನ್ನ ಲೆಕ್ಕಾಚಾರ ಹಾಕಿ ಒಂದು ಬ್ಯಾಂಕ್ ದರೋಡೆ ಮಾಡೋದು. ಹೌದು. ಆ ದರೋಡೆಯ ಸಮಯದಲ್ಲಿ ಅಡ್ಡಿ ಬಂದವರನ್ನ ಯಾವುದೇ ಮುಲಾಜಾದಿಲ್ಲದೆ, ಕೋಪ ಇಲ್ಲದೆ ಕೊಲ್ಲೋದು ಈ ಪ್ರಿಡೇಟರಿ ವೈಲೆನ್ಸ್. ಇಲ್ಲಿ ಗುರಿ ಹಣ ಅಷ್ಟೇ, ಕೊಲೆ ಅಲ್ಲ. ಆದ್ರೆ ಕೊಲೆ ಮಾಡೋಕೆ ಅವರು ಹಿಂದೆಟು ಹಾಕಲ್ಲ. ನಿಖರವಾಗಿ ಹೇಳಿದ್ದೀರಿ. ಕಾಡಿನಲ್ಲಿ ಬೆಕ್ಕು ಇಲಿಯ ಮೇಲೆ ಎರಗೋ ಮುನ್ನ ಎಷ್ಟು ಶಾಂತವಾಗಿರುತ್ತೋ ಅಷ್ಟೇ ಶಾಂತವಾಗಿ ಇವರು ಕೃತ್ಯ ಮಾಡ್ತಾರೆ. ಅಲ್ಲಿ ದ್ವೇಷ ಇರಲ್ಲ, ಕೇವಲ ಲೆಕ್ಕಾಚಾರ ಇರುತ್ತೆ. ಇದುವರೆಗೂ ನಾವು ಚರ್ಚಿಸಿದ ಈ ಎಲ್ಲ ಸಿದ್ಧಾಂತಗಳು ಮೆದುಳಿಗೆ ಅರ್ಥ ಆಗ್ತಿವೆ. ಆದರೆ ಇದು ನೈಜ ಜೀವನದಲ್ಲಿ ಎಷ್ಟು ಭಯಾನಕ ಆಗಿರ್ಬೋದು ಅಂತ ಅರಿಯೋಕೆ ನಾವು ಒಂದು ನೈಜ ಪ್ರಕರಣದ ಅಧ್ಯಯನ ಮಾಡಲೇಬೇಕು. ಹೌದು, ಮಾಡೋಣ. ಆ ರಾಬರ್ಟ್ ಹ್ಯಾರಿಸ್ ಪ್ರಕರಣದ ವಿವರಗಳನ್ನು ಓದಿದಾಗ ನಿಜಕ್ಕೂ ಎದೆ ನಡುಕುತ್ತೆ. ರಾಬರ್ಟ್ ಹ್ಯಾರಿಸ್ ಪ್ರಕರಣ ಅಪರಾಧಶಾಸ್ತ್ರದಲ್ಲಿ ಒಂದು ಮೈಲಿಗಲ್ಲು ಅಂತಾನೆ ಹೇಳಬಹುದು. ಅವನ ಕೌಟುಂಬಿಕ ಹಿನ್ನೆಲೆಯನ್ನು ನೋಡಿದ್ರೆ ಅದು ಕೇವಲ ಆಘಾತಕಾರಿ ಅಲ್ಲ, ಅದು ಅಮಾನವೀಯ. ಹೌದು, ಆ ವರದಿಯಲ್ಲಿರೋ ವಿವರಗಳು ಭೀಕರವಾಗಿವೆ. ಆತನಿಗೆ ಕೇವಲ 2 ವರ್ಷ ವಯಸ್ಸಿದ್ದಾಗ ಆತನ ಸ್ವಂತ ತಂದೆನೇ ಆತನಿಗೆ ಎಷ್ಟು ಹಿಗ್ಗಾಮುಗ್ಗ ಹೊಡೆದಿದ್ದಂದ್ರೆ ಆ ಪುಟ್ಟ ಮಗುವಿನ ದವಡೆನೇ ಮುರಿದು ಹೋಗಿತ್ತು. ಕರುಣಾಜನಕ ಸ್ಥಿತಿಯದು. ಆತನ ತಂದೆ ಎಷ್ಟೊಂದು ವಿಕೃತನಾಗಿದ್ದ ಅಂದ್ರೆ, ತನ್ನದೇ ಮಕ್ಕಳ ಮೇಲೆ ಗನ್ ಹಿಡಿದು ಮನೆಯಿಂದ ಹೊರಗೋಡಿ ಕಾಡಿನಲ್ಲಿ ಅಡ್ಕೊಳ್ಳೋಕೆ 30 ನಿಮಿಷ ಟೈಮ್ ಕೊಡ್ತಿದ್ದ. ಆಮೇಲೆ ಪ್ರಾಣಿಗಳನ್ನ ಬೇಟೆಯಾಡೋ ಥರ ಮಕ್ಕಳನ್ನ ಬೇಟೆಯಾಡೋ ಆಟ ಆಡ್ತಿದ್ದ. ತಾಯಿ ಮದ್ಯಪಾನ ವ್ಯಸನಿಯಾಗಿ ಕುಡ್ದೇ ಸತ್ಲು. ರಕ್ಷಣೆ ನೀಡಬೇಕಾದ ತಂದೆನೇ ಬೇಟೆಗಾರನಾದಾಗ ಆ ಮಗುವಿನ ಮೆದುಳಿನಲ್ಲಿ ಸಹಾನುಭೂತಿ ಬೆಳೆಯೋಕೆ ಸಾಧ್ಯನೇ ಇಲ್ಲ.
ಇದು ಸೋಶಿಯೋಪತಿಗೆ ಬೇಕಾದ ಅತ್ಯಂತ ಕಠೋರ ವಾತಾವರಣ ಅಲ್ವಾ? ನೀವು ಹೇಳಿದ್ದು ಅಕ್ಷರಶಃ ಸತ್ಯ. ಪರಿಸರದ ಪ್ರಭಾವ ಒಬ್ಬ ಮನುಷ್ಯನನ್ನ ಹೇಗೆ ನಾಶ ಮಾಡುತ್ತೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಅವನ ಮೆದುಳು ಬೆಳೆಯೋ ಹಂತದಲ್ಲೇ ಆ ನಿರಂತರ ಭಯ ಮತ್ತು ಆಘಾತದಿಂದಾಗಿ ತನ್ನ ಭಾವನಾತ್ಮಕ ಪ್ರತಿಕ್ರಿಯೆಗಳನ್ನ ಸಂಪೂರ್ಣವಾಗಿ ಸ್ಥಗಿತಗೊಳಿಸಿರಬೇಕು. ಹೌದು. ಆದ್ರೆ ಆತ ಬೆಳೆದು ದೊಡ್ಡವನಾದ ಮೇಲೆ ಮಾಡಿದ ಅಪರಾಧ ನೋಡಿದಾಗ ಅಲ್ಲಿ ಕೇವಲ ಪರಿಸರದ ಪ್ರಭಾವದಿಂದ ಉಂಟಾದ ಪ್ರತಿಕ್ರಿಯಾತ್ಮಕ ಹಿಂಸೆ ಇರಲಿಲ್ಲ. ಬದಲಿಗೆ ಅಲ್ಲಿ ಕಂಡದ್ದು ಅತ್ಯಂತ ತಣ್ಣನ ಬೇಟೆಯಾಡುವ ರೀತಿಯ ಹಿಂಸೆ. ಆ ಸ್ಯಾಂಡಿಯಾಗೋದ ಬ್ಯಾಂಕ್ ದರೋಡೆ ಪ್ರಕರಣ. ದರೋಡೆಗೆ ಒಂದು ವಾಹನ ಬೇಕು ಅನ್ನೋ ಒಂದೇ ಕಾರಣಕ್ಕೆ ಜಾನ್ ಮಾಯಸ್ಕಿ ಮತ್ತೆ ಮೈಕೆಲ್ ಬೇಕರ್ ಅನ್ನೋ ಇಬ್ರು ಯುವಕರನ್ನ ಅವನು ಅಪಹರಿಸಿದ. ಹೌದು. ಅವರು ಕಾರಿನಲ್ಲಿ ಬರ್ಗರ್ ತಿಂತಾ ಇದ್ರು. ಹ್ಯಾರಿಸ್ ಅವರನ್ನ ಕೇವಲ ಕೊಂದಿದ್ದಲ್ಲ, ಸಾಯುವ ಮುನ್ನ ಆ ಬಲಿಪಶುಗಳನ್ನ ನೋಡಿ ನಕ್ಕ ಅವರನ್ನ ಅಣಕಿಸಿದ. ವಿಕೃತಿಯದು. ಆ ಯುವಕರು ತಿಂದಿದ್ದ ಅರ್ಧ ಬರ್ಗರನ್ನ ಅವರು ಸತ್ತ ಮೇಲೆ ಅವರ ಹೆಣದ ಪಕ್ಕದಲ್ಲೇ ಕುಳಿತು ತಣ್ಣಗೆ ತಿಂದ. ಇದು ಆತನಲ್ಲಿದ್ದ ಭಾವನಾರಹಿತ ತಣ್ಣನೆಯ ಗ್ರೌರ್ಯದ ಪರಾಕಾಷ್ಠೆ. ಹ್ಯಾರಿಸ್ನ ಈ ಕೃತ್ಯದಲ್ಲಿಯೇ ನಾವು ಆ ಸೈಕೋಪತಿಯ ಅಂದ್ರೆ ಪ್ರಿಡೇಟರಿ ವಯಲೆನ್ಸ್ ಮತ್ತೆ ಆತನ ಬಾಲ್ಯದ ಸೋಶಿಯೋಪತಿಯ ವಿಚಿತ್ರ ಮತ್ತು ಭಯಾನಕ ಸಂಯೋಜನೆಯನ್ನ ಕಾಣುತ್ತೀವಿ. ಅವನ ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಸಂಪೂರ್ಣವಾಗಿ ನಿಷ್ಕ್ರಿಯ ಆಗಿತ್ತು. ಆ ಯುವಕರ ನೋವು, ಅವರ ಭಯ ಆತನಿಗೆ ಅರ್ಥನೇ ಆಗ್ತಿರ್ಲಿಲ್ಲ. ಅವನ ಮೆದುಳಿಗೆ ಅವರೊಂದು ಜೀವಂತ ಮನುಷ್ಯರಂತೆ ಕಾಣದೆ ಕೇವಲ ವಸ್ತುಗಳಂತೆ ಕಂಡಿದ್ರು. ನಿಜಕ್ಕೂ ಬೆಚ್ಚಿಬೀಳಿಸುವಂತಾವುದು. ನಾವು ಇಂದಿನ ಈ ಆಳವಾದ ವಿಶ್ಲೇಷಣೆಯನ್ನ ಕ್ರೋಢೀಕರಿಸೋದಾದ್ರೆ, ಸೈಕೋಪತಿ ಅನ್ನೋದು ಜನ್ಮಜಾತವಾದ, ತಣ್ಣನೆಯ, ಯೋಜಿತವಾದ ಮತ್ತು ನೈತಿಕತೆಯ ಅರಿವಿಲ್ಲದ ನಡವಳಿಕೆ. ಹೌದು. ಹಾಗೆ ಸೋಶಿಯೋಪತಿ ಅನ್ನೋದು ಪರಿಸ್ಥಿತಿಯಿಂದ ಪ್ರೇರಿತವಾದ, ಹಠಾತ್ ಪ್ರತಿಕ್ರಿಯಾತ್ಮಕವಾದ ನಡವಳಿಕೆ. ಇವೆರಡು ಅಪರಾಧದ ಎರಡು ಭಿನ್ನ ಮುಖಗಳು. ಮತ್ತೆ ಈ ವ್ಯತ್ಯಾಸ ಕೇವಲ ಶೈಕ್ಷಣಿಕ ಪುಸ್ತಕಗಳಿಗೆ ಸೀಮಿತವಾದ ಪದಗಳ ಆಟ ಅಲ್ಲ. ನ್ಯಾಯಾಲಯದಲ್ಲಿ ಶಿಕ್ಷೆ ಪ್ರಕಟಿಸುವಾಗ, ಜೈಲುಗಳಲ್ಲಿ ಅವರಿಗೆ ಯಾವ ರೀತಿಯ ಚಿಕಿತ್ಸೆ ನೀಡಬೇಕು ಅಂತ ನಿರ್ಧರಿಸುವಾಗ ಇದು ಬಹಳ ಮುಖ್ಯ ಆಗುತ್ತೆ. ನಿಜ. DSM-4ನಂತೆ ಕೇವಲ ಬಾಹ್ಯ ನಡವಳಿಕೆಯನ್ನ ಮಾತ್ರ ಅಳೆದು ಎಲ್ಲಾ ಅಪರಾಧಿಗಳಿಗೂ ಒಂದೇ ರೀತಿಯ ಶಿಕ್ಷೆ ನೀಡೋದ್ರಿಂದ ಆ $1 ಟ್ರಿಲಿಯನ್ ಆರ್ಥಿಕ ಹೊರೆ ಎಂದಿಗೂ ಕಡಿಮೆ ಆಗಲ್ಲ. ನಮಗೆ ರೋಗದ ಮೂಲ ಕಾರಣಕ್ಕೆ ಚಿಕಿತ್ಸೆ ನೀಡೋ ಅಥವಾ ಕನಿಷ್ಠ ಪಕ್ಷ ಅವರನ್ನ ಸರಿಯಾಗಿ ಪ್ರತ್ಯೇಕಿಸೋ ವ್ಯವಸ್ಥೆ ಬೇಕು. ಖಂಡಿತ. ಇಲ್ಲಿ ನನ್ನನ್ನ ಕಾಡ್ತಿರೋ ಅಂತಿಮ ಪ್ರಚೋದನಾತ್ಮಕ ಚಿಂತನೆ ಒಂದಿದೆ. ಡಾಕ್ಟರ್ ಬಾಯ್ಲ್ ಅವರ ವರದಿಯಲ್ಲಿ ವಿಯೆಟ್ನಾಂ ಯುದ್ಧದ ಯೋಧರ ಬಗ್ಗೆ ಒಂದು ಸಣ್ಣ ಉಲ್ಲೇಖ ಇದೆ. ಅದು ನೈತಿಕತೆಯ ಅಡಿಪಾಯವನ್ನೇ ಅಲ್ಲಾಡಿಸುವಂತಿದೆ. ಹೌದು. ನೀವು ಅಕ್ವೈರ್ಡ್ ಸೋಶಿಯೋಪತಿ ಅಥವಾ ಸ್ಯೂಡೋ ಸೈಕೋಪತಿ ಬಗ್ಗೆ ಮಾತಾಡ್ತಿದ್ದೀರಿ. ಹೌದು, ಅದೇ. ವಿಯೆಟ್ನಾಂ ಯುದ್ಧದಲ್ಲಿ ತಲೆಯ ಮುಂಭಾಗಕ್ಕೆ ಅಂದ್ರೆ ಆ ಪ್ರೀಫ್ರಂಟಲ್ ಕಾರ್ಟೆಕ್ಸ್ಗೆ ಗುಂಡು ಅಥವಾ ಸ್ಫೋಟಕದ ಚೂರುತಾಗಿ ಪೆಟ್ಟಾದ ಯೋಧರು ಯುದ್ಧದ ನಂತರ ಇದ್ದಕ್ಕಿದ್ದಂತೆ ಆಕ್ರಮಣಕಾರಿಗಳಾಗಿ ಸೋಶಿಯೋಪಾತ್ಗಳಂತೆ ವರ್ತಿಸೋಕೆ ಶುರು ಮಾಡಿದ್ರು. ಇತಿಹಾಸದಲ್ಲಿ ಆ ಫಿನಾಸ್ ಗೇಜ್ ಪ್ರಕರಣ ಕೂಡ ಇದೇ ರೀತಿಯದ್ದಲ್ವಾ? ಆತನ ಮೆದುಳಿಗೆ ಕಬ್ಬಿಣದ ರಾಡ್ ಹೊಕ್ಕ ನಂತರ ಆತನ ಇಡೀ ವ್ಯಕ್ತಿತ್ವವೇ ಸಂಪೂರ್ಣವಾಗಿ ಬದಲಾಗಿಬಿಟ್ಟಿತ್ತು. ಅದೇ ನನ್ನ ತಲೆಯನ್ನ ಕೊರೆಯುತ್ತಿರುವ ಬಹುದೊಡ್ಡ ಪ್ರಶ್ನೆ. ನಿನ್ನೆಯವರೆಗೆ ಅತ್ಯಂತ ಪ್ರೀತಿಪಾತ್ರನಾಗಿದ್ದ, ಜವಾಬ್ದಾರಿಯುದ್ದ ತಂದೆಯಾಗಿದ್ದ ಸಮಾಜದ ಸಾಮಾನ್ಯ ವ್ಯಕ್ತಿಯೊಬ್ಬ ಆತನ ಮೆದುಳಿನ ಕೇವಲ ಕೆಲವು ಸೆಂಟಿಮೀಟರ್ಗಳಷ್ಟು ಜಾಗಕ್ಕೆ ಭೌತಿಕವಾಗಿ ಪೆಟ್ಟಾದ್ರೆ ಸಾಕು. ಹೌದು. ಆತ ಇಂದು ನಿರ್ದಯಿ ಸೋಶಿಯೋಪಾತ್ ಆಗಿ ಬದಲಾಗ್ತಾನೆ ಅಂದ್ರೆ ಮನುಷ್ಯನ ಸ್ವತಂತ್ರ ಇಚ್ಛೆ ಅಥವಾ ಫ್ರೀ ವಿಲ್ ಎಲ್ಲಿದೆ? ನೈತಿಕ ಜವಾಬ್ದಾರಿಯ ಗಡಿರೇಖೆ ಎಲ್ಲಿ ಶುರುವಾಗುತ್ತೆ ಮತ್ತೆ ಎಲ್ಲಿ ಕೊನೆಗೊಳ್ಳುತ್ತೆ? ಇದು ವಿಜ್ಞಾನ ಮತ್ತೆ ತತ್ವಶಾಸ್ತ್ರಗಳೆರಡನ್ನೂ ಶತಮಾನಗಳಿಂದ ಕಾಡುತ್ತಿರೋ ಅತಿದೊಡ್ಡ ಪ್ರಶ್ನೆ. ಕೇವಲ ಒಂದು ಸಣ್ಣ ಭೌತಿಕ ಹಾನಿ ನಮ್ಮ ನೈತಿಕತೆಯನ್ನೇ, ನಮ್ಮ ನಾನು ಅನ್ನೋ ಪ್ರಜ್ಞೆಯನ್ನೇ ಅಳಿಸಿ ಹಾಕಬಲ್ಲದು ಅಂದ್ರೆ ನಾವು ಪ್ರತಿದಿನ ತಗೊಳ್ಳೋ ನಿರ್ಧಾರಗಳ ಮೇಲೆ ನಮ್ಗೆ ನಿಜಕ್ಕೂ ಎಷ್ಟರ ಮಟ್ಟಿನ ನಿಯಂತ್ರಣ ಇದೆ? ನಮ್ಮ ನೈತಿಕತೆ ಕೇವಲ ಮೆದುಳಿನ ರಾಸಾಯನಿಕಗಳ ಸಮತೋಲನದ ಮೇಲಷ್ಟೇ ನಿಂತಿದೆಯಾ ಅನ್ನೋದು ದೊಡ್ಡ ಪ್ರಶ್ನೆ. ಈ ಪ್ರಶ್ನೆಗಳು ನಮ್ಮೆಲ್ಲರನ್ನೂ ಆಳವಾದ ಆಲೋಚನೆಗೆ ಹಚ್ತವೆ. ಮನುಷ್ಯನ ಮನಸ್ಸು, ಅದರ ಕತ್ತಲ ಮುಖಗಳು ಮತ್ತೆ ಅದರ ಹಿಂದಿರೋ ಜೀವಶಾಸ್ತ್ರದ ಈ ಸಂಕೀರ್ಣ ಜಾಲದಲ್ಲಿ ಇನ್ನೂ ಏನೇನು ಅಡಗಿದೆಯೋ ವಿಜ್ಞಾನ ಅದನ್ನು ಇನ್ನಷ್ಟು ಹುಡುಕಬೇಕಿದೆ. ಮೆದುಳಿನ ಆಳದಲ್ಲಿ ಅಡಗಿರೋ ಈ ನಿಗೂಢಗಳನ್ನು ಭೇದಿಸೋ ಪ್ರಯತ್ನ ನಿರಂತರವಾಗಿ ಸಾಗಲಿದೆ. ಮುಂದಿನ ಬಾರಿ ಇಂಥದ್ದೇ ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಭೇಟಿಯಾಗೋಣ.